ಚಂದನ್ ಲಾಭ ಪಾಕಂ. ಇವತ್ತು ನಾನು ಮಿಕ್ಸ್ ವೆಜ್ ಫ್ರೂಟ್ ಸಲಾಡ್ ಅಥವಾ ಮೊಳಕೆ ಸಲಾಡ್ ಹೇಗ್ ಮಾಡೋದನ್ನ ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ಬೇಕಾದಂತಹ ಪದಾರ್ಥಗಳು: ನೆನೆಸಿ ಮೊಳಕೆ ಬರಿಸಿರುವಂತಹ ಹೆಸರು ಕಾಳು, ಕ್ಯಾರೆಟ್ ತುರಿ, ದಾಳಿಂಬೆ, ಸೀಬೆಹಣ್ಣು, ಮರದ ಸೇಬು, ಕೊತ್ತಂಬರಿ ಸೊಪ್ಪು, ಮೆಣಸಿನ ಪುಡಿ ಮತ್ತೆ ಉಪ್ಪು. ಇದಿಷ್ಟು ಸಹ ನಾವು ಸಲಾಡ್ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು. ಈಗ ನಾವು ಇದನ್ನೆಲ್ಲ ಮಿಶ್ರಣ ಮಾಡಿ ಹೇಗೆ ಸಲಾಡ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಎಲ್ಲ ಪದಾರ್ಥಗಳನ್ನ ಸೇರಿಸಿ ಮೊಳಕೆ ಸಲಾಡ್ ಅಥವಾ ಫ್ರೂಟ್ಸ್ ವೆಜ್ ಮಿಶ್ರಣವನ್ನ ತಯಾರಿಸೋಣ. ಅಲ್ಲಿ ಜೀರ್ಣಕ್ರಿಯೆ ಸುಧಾರಣೆಗೆ ಸಹಾಯ ಮಾಡುತ್ತೆ, ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮಾಡುತ್ತೆ, ಜೊತೆಗೆ ಹಾರ್ಮೋನ್ ಸಮತೋಲನವನ್ನ ಸರಿದೂಗಿಸುತ್ತೆ, ತೂಕ ನಿಯಂತ್ರಣ ಮಾಡಲು ಈ ಸಲಾಡ್ ಸಹಕಾರಿಯಾಗಿದೆ, ತ್ವಚೆ ಮತ್ತು ಕೂದಲು ಆರೋಗ್ಯಕ್ಕೆ ಏನಾಗಿದೆ ಈ ಸಲಾಡ್ ಸಹಕಾರಿಯಾಗಿದೆ. ಕೊತ್ತಂಬರಿ ಸೊಪ್ಪು, ಮೆಣಸು ಪುಡಿ, ಸ್ವಲ್ಪ, ತುಂಬಾ ಖಾರ ಬೇಡ, ಸ್ವಲ್ಪ ಖಾರ, ಹುಳಿ ಮತ್ತೆ ಸ್ವೀಟ್ ಅಂಶ ಮಿಶ್ರಣ ಆಗುತ್ತೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಯಾರು ತೂಕ ಇಳಿಸೋದಕ್ಕೆ ಟ್ರೈ ಮಾಡ್ತಿರ್ತೀರೋ ಅವರು ಈ ಸಲಾಡ್ನ ವಾರಕ್ಕೆ 2 ಸರಿ ಅಥವಾ 3 ಸರಿ ಆದ್ರೂ ಮಾಡ್ಕೊಂಡು ತಿನ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಈ ಸಲಾಡ್ ಅಲ್ಲಿ, ಏಕೆಂದ್ರೆ ಎಲ್ಲ ಆರೋಗ್ಯಕರವಾದಂತಹ ತರಕಾರಿಗಳಾಗಿರ್ಬೋದು ಅಥವಾ ಕಾಳು, ಫ್ರೂಟ್ಸ್ ಎಲ್ಲ ಹಾಕಿದೀವಿ. ತೂಕ ಇಳಿಸೋರು ಬೆಳಿಗ್ಗೆ ಹೊತ್ತು ತಿಂಡಿನ ಸ್ಕಿಪ್ ಮಾಡಿ ಇದನ್ನ ಒಂದೊಂದು ಬೌಲ್ನ ಹಾಕೊಂಡು ತಿನ್ಕೊಂಡು ಬರ್ತಾ ಇದ್ರೆ ತುಂಬಾ ಒಳ್ಳೇದು. ತ್ವಚೆಯ ಕಾಂತಿಗೆ ಮತ್ತೆ ನಿಮ್ಮ ಕೂದಲು ಉದುರುವ ಸಮಸ್ಯೆ ಇದ್ರೆ ಅವರಿಗೆಲ್ಲದಕ್ಕೂ ಇದು ಸಹಕಾರಿಯಾಗಿದೆ. ಸೊ ಇದು ಇವಾಗ ರೆಡಿ ಆಗಿದೆ. ಇದನ್ನ ನಾವು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಇವಾಗ ರೆಡಿ ಆಗಿದೆ ಮಿಕ್ಸ್ಡ್ ವೆಜ್ ಫ್ರೂಟ್ ಸಲಾಡ್ ಅಥವಾ ಮೊಳಕೆ ಸಲಾಡ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.